ದೇವಸ್ಥಾನಗಳ ತೊಟ್ಟಿಲು ಅನ್ಸ್ಕೊಂಡಿರುವಂತಹ ಲಕ್ಕುಂಡಿಯಲ್ಲಿ ಮೊನ್ನೆ ಪಾಯ ಅಗೆಯುವಂತ ಸಂದರ್ಭದಲ್ಲಿ ಚಿನ್ನದ ನಿಧಿ ಪತ್ತೆಯಾಯಿತು. ಈಗ ನಿಧಿ ಸಿಕ್ಕ ಅದೇ ಊರಲ್ಲಿ ಸರ್ಕಾರ ಉತ್ಖನನ ಆರಂಭಿಸಿದೆ. 4 ತಿಂಗಳುಗಳ ನಡೆಯುವಂತ ಉತ್ಖನನ ವೇಳೆ ಏನಾದರೂ ನಿಧಿ ಪತ್ತೆಯಾದರೆ ಗ್ರಾಮಸ್ಥರು ಸ್ಥಳಾಂತರ ಆಗೋ ಸಾಧ್ಯತೆನೂ ಇದೆ. ಇದು ಹಾಗಂತ ಮೊನ್ನೆ ಚಿನ್ನ ಸಿಕ್ತು ಅನ್ನೋ ಕಾರಣಕ್ಕಾಗಿ ಶುರುವಾಗಿರೋ ಉತ್ಖನನ ಅಲ್ಲ. ನಿಮ್ಗೆ ನೆನಪಿರ್ಬೋದು, 4 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ಇಂಥದ್ದೊಂದು ಕಾರ್ಯಕ್ಕೆ ಅಲ್ಲಿ ಉದ್ಘಾಟನೆ ಕೂಡ ಮಾಡಿದ್ರು. ಆ ಕಾರ್ಯ ಈಗ ಶುರುವಾಗಿದೆ. ಬನ್ನಿ ಏನಾಗ್ತಾ ಇದೆ ನೋಡೋಣ. ಮತ್ತಷ್ಟು ನಿಧಿಗಾಗಿ ಲಕ್ಕುಂಡಿಯಲ್ಲಿ ಉತ್ಖನನ. ದೇಗುಲಗಳ ಊರಲ್ಲಿ 4 ತಿಂಗಳು ಶೋಧ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಊರಲ್ಲಿ 300 ವರ್ಷಗಳ ಇತಿಹಾಸ ಇರೋ ಚಿನ್ನ ಸಿಕ್ಕಿತ್ತು. ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಚಿನ್ನದ ಆಗರವೇ ಪತ್ತೆಯಾಗಿತ್ತು. 70 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗ್ತಿದ್ದಂತೆ ಸರ್ಕಾರವೇ ಅಖಾಡಕ್ಕೆ ಇಳಿದಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸರ್ಕಾರವೇ ಉತ್ಖನನ ಆರಂಭಿಸಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಊರಿನ ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ಉತ್ಖನನಕ್ಕೆ ಚಾಲನೆ ನೀಡಿದ್ರು. 10 ಅಡಿ ಉದ್ದ ಮತ್ತು 10 ಅಡಿ ಅಗಲದ ಜಾಗದಲ್ಲಿ ಈಗ ಉತ್ಖನನ ನಡೆಯುತ್ತಿದ್ದು, ಇಂದಿನಿಂದ 4 ತಿಂಗಳುಗಳ ಕಾಲ ಈ ಉತ್ಖನನ ನಡೆಯಲಿದೆ. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಧಾರವಾಡ ವಲಯ ಪುರಾತತ್ವ ವಸ್ತು ಸಂಗ್ರಹಾಲಯ ಪಾರಂಪರಿಕ ಇಲಾಖೆ, ಮೈಸೂರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶೋಧ ಆರಂಭವಾಗಿದೆ. ಇದು ನಿಧಿ ಸಿಕ್ಕ ಕಾರಣವೇ ಉತ್ಖನನ ಮಾಡ್ತಿದ್ದೀರಾ ಎಂಬ ಮಾತಿಗೆ ಉತ್ತರಿಸಿದ ಡಿಸಿ, ಮೊನ್ನೆ ನಿಧಿ ಸಿಕ್ಕಿದ್ದು ಕಾಕತಾಳೀಯ. ಜೂನ್ 3ರಂದೇ ಸಿಎಂ ಈ ಉತ್ಖನನಕ್ಕೆ ಚಾಲನೆ ನೀಡಿದ್ರು ಅಂತ ಹೇಳಿದ್ರು. ಸಿಕ್ಕಿದೆ ಅನ್ನೋದು ಕಾಕತಾಳೀಯ. ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ. ಭೂಮಿ ಒಳಗೆ ನಿಧಿ ಇತ್ತು, ನಾವು ಉತ್ಖನನ ಮಾಡೋ ಜಾಗದಲ್ಲಿ ಅಂತ ಅದು ನಮಗೆ ಕಂಡು ಬರುತ್ತೆ. ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖನನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೆ ಉತ್ಖನನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಸ್ಟಾರ್ಟ್ ಆಗ್ತಿದೆ. ಈ ಹಿಂದೆ 2003, 2004ರಲ್ಲೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇದೀಗ 22 ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಇಲ್ಲಿ ಐತಿಹಾಸಿಕ ವಸ್ತುಗಳು ಸಿಗುತ್ವಾ ಅಥವಾ ಪುರಾತನ ನಿಧಿ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಶಿವಕುಮಾರ್ ಪತ್ತಾರ್, TV9, ಗದಗ.